ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಇನ್ನೊಬ್ಬರಲ್ಲಿನ ಒಳ್ಳೆಯ ಗುಣಗಳನ್ನು ಖಂಡಿತವಾಗಿ ಕಲಿಯಿರಿ, ಆದರೆ ಅದನ್ನು ನಿಮ್ಮದೇ ಆದ ರೀತಿಯಲ್ಲಿ ಅಳವಡಿಸಿಕೊಳ್ಳಿ. ನೀವೇ ಅವರಾಗಬೇಡಿ. ಗೊತ್ತಾಯ್ತಾ? ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕೇ ಹೊರತು ಅವ್ರ ಥರ ನಾವು ಆಗಕ್ಕೆ ಹೋಗಬಾರ್ದು. ಗೊತ್ತಾಯ್ತಾ? ನಾವು ಹೇಳೋದೊಂದು, ನಾವು ಮಾಡೋದೊಂದು ಮಾಡಬಾರ್ದು. ನಾವು ಏನೇ ಹೇಳಿದ್ರು ನಡ್ಕೋಬೇಕು. ಗೊತ್ತಾಯ್ತಾ? ನಾವು ಇನ್ನೊಬ್ರಿಗೆ ಏನಾರು ಹೇಳಬೇಕಾಗಿದ್ದರೆ ನಾವು ಫಸ್ಟು ಕಲ್ತಿರಬೇಕು, ನಡವಳಿಕೆ ಸರಿ ಇರಬೇಕು ನಮಗೆ. ಇಲ್ಲ ಅಂದರೆ ನಾವು ಹೇಳಕ್ಕೆ ಹೋಗಬಾರ್ದು. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಕಂಸ ಸಂಹಾರ ಕಥೆನ ತಿಳ್ಕೊಳ್ಳೋಣ. ಮುತರಾದಲ್ಲಿ ಕಂಸನು ತುಂಬ ದುಷ್ಟನಾದ ರಾಜನಾಗಿದ್ದನು. ಆತನು ಸಾಕಷ್ಟು ರಾಜರನ್ನು ಸೋಲಿಸಿ ಅವರ ರಾಜ್ಯಗಳನ್ನು ವಶಪಡಿಸಿಕೊಂಡುದಲ್ಲದೆ ಅವರನ್ನು ತನ್ನ ಸೆರೆಮನೆಯಲ್ಲಿ ಬಂಧಿಸಿಟ್ಟಿದ್ದನು. ಈ ಕಂಸನು ಕೃಷ್ಣನ ತಾಯಿ ಸೋದರ ಸಂಬಂಧಿ ದೇವಕಿ ಮತ್ತು ವಸುದೇವನ ಮದುವೆಯನ್ನು ಕಂಸನೇ ಮುಂದೆ ನಿಂತು ಮಾಡಿಸಿದನು. ಆದರೆ ಮದುವೆಯಾದ ಮೇಲೆ ಎಲ್ಲರೂ ಸಂತಸದ ಸಮಯದಲ್ಲಿದ್ದಾಗ ಒಂದು ಆಶೀರ್ವಾಣಿಯು ಕೇಳಿಬಂದಿತು. ಎಲೈ ಕಂಸ, ಕೇಳು, ವಸುದೇವ ಮತ್ತು ದೇವಕಿಗೆ ಜನಿಸುವ 8ನೇ ಪುತ್ರನು ನಿನ್ನನ್ನು ಕೊಲ್ಲುತ್ತಾನೆ. ಈ ಭವಿಷ್ಯವಾಣಿಯನ್ನು ಕೇಳಿದ ಕಂಸನಿಗೆ ಬಹಳ ಗಾಬರಿಯಾಯಿತು. ಆತನಿಗೆ ಏನು ಮಾಡಬೇಕೆಂಬುದು ತೋಚಲಿಲ್ಲ. ಆದ್ದರಿಂದ ದೇವಕಿಯನ್ನು ಕೊಲ್ಲುವುದೇ ಸರಿ, ಆಗ ಅವಳಿಗೆ 8ನೇ ಪುತ್ರ ಜನಿಸುವ ಸಾಧ್ಯತೆಯೇ ಇಲ್ಲ ಎಂದು ಕೊಳ್ಳುತ್ತಾ ಅವಳನ್ನು ಕೊಲ್ಲಲು ಖಡ್ಗ ಹಿಡಿದು ಹೊರಟೇ ಬಿಟ್ಟನು. ಆಗ ಮಧ್ಯಪ್ರವೇಶಿಸಿದ ವಸುದೇವನು, ಅಯ್ಯ ಕಂಸ, ಹೆಣ್ಣನ್ನು ಕೊಂದು ಸ್ತ್ರೀ ಹತ್ಯಾ ದೋಷಕ್ಕೆ ಒಳಗಾಗಬೇಡ. ಅವಳೇನು ನಿನ್ನನ್ನು ಕೊಲ್ಲುವುದಿಲ್ಲ, ಆದರೆ ಅದಕ್ಕೆ ಬದಲಾಗಿ ಅವಳಿಗೆ ಹುಟ್ಟುವ 8ನೇ ಪುತ್ರನು ತಾನೇ ನಿನ್ನನ್ನು ಕೊಲ್ಲುವುದು. ಆದ್ದರಿಂದ ಅವಳಿಗೆ ಹುಟ್ಟುವ ಮಕ್ಕಳನ್ನೆಲ್ಲ ನೀನು ಬೇಕಾದರೆ ಒಂದು ಹಾಕು, ಅವಳನ್ನು ಸಾಯಿಸಬೇಡ ಎಂದು ಬೇಡಿಕೊಂಡನು. ಅದು ಸರಿ ಎಂದು ತೀರ್ಮಾನಿಸಿದ ಕಂಸನು ದೇವಕಿ ಮತ್ತು ಅವಳ ಪತಿ ವಸುದೇವನ ಇಬ್ಬರನ್ನೂ ಕತ್ತಲ ಕೋಣೆಯಲ್ಲಿ ಬಂಧಿಸಿದನು. ಪ್ರತಿ ಬಾರಿ ದೇವಕಿ ಮಕ್ಕಳಿಗೆ ಜನ್ಮ ನೀಡಿದಾಗ ಭವಿಷ್ಯವು ನೆರವೇರದಂತೆ ತಡೆಯಲು ಕಂಸನು ಆ ಮಕ್ಕಳನ್ನು ವಶಪಡಿಸಿಕೊಂಡು ಕೊಲ್ಲುತ್ತಾ ಹೋದನು. ಆದಾಗ್ಯೂ ಅವಳ 8ನೆಯ ಮಗು ಕೃಷ್ಣ ಜನಿಸಿದಾಗ ಅದು ಅವನಿಗೆ ಸಿಕ್ಕಲಿಲ್ಲ. ವಸುದೇವನು ಅವನನ್ನು ಸೆರೆಮನೆಯಿಂದ ಕಳ್ಳಸಾಗಣೆ ಮಾಡುವಲ್ಲಿ ಯಶಸ್ವಿಯಾದನು. ಅವನನ್ನು ಗೋಪಾಲಕರ ಹಳ್ಳಿಯೊಂದರ ಸುರಕ್ಷಿತವಾಗಿ ತಲುಪಿಸಿದನು. ಅಲ್ಲಿ ಬಾಲಕೃಷ್ಣನು ಯಶೋದೆ ಮತ್ತು ನಂದರ ಸಹಕಾರದಿಂದ ಬೆಳೆಯತೊಡಗಿದಳು. ಹಾಗಾಗಿ ಕಂಸನಿಗೆ ಕೃಷ್ಣನನ್ನು ಕೊಲ್ಲಲು ಸಾಧ್ಯವಾಗದೇ ಇಲ್ಲ. ಕೃಷ್ಣನು ಅವನ ಸೋದರ ಬಲರಾಮನೊಂದಿಗೆ ಗೋಕುಲದಲ್ಲಿ ಹೀಗೆ ಬೆಳೆಯುತ್ತಾ ಹೋದನು. ಕಂಸನು ಅವನನ್ನು ಕೊಲ್ಲಲು ಎಲ್ಲ ವಿಧವಾದ ಪ್ರಯತ್ನವನ್ನು ಮಾಡುತ್ತಾ ಹೋದನು. ಕೃಷ್ಣನಿಗೆ ಹಾಲುಣಿಸಲು ಬಂದ ಪೂತನಿ ಎಂಬ ರಾಕ್ಷಸಿಯನ್ನು ಬಾಲಕೃಷ್ಣನೇ ಅವಳ ಎದೆ ಹಾಲನ್ನು ಹೀರಿಕೊಂಡು ಹಾಕಿದನು. ಹೀಗೆ ಕೃಷ್ಣ ಬಲರಾಮನು ಪ್ರಬುದ್ಧರಾಗಿದ್ದಂತೆ ಅಸಾಧಾರಣ ಶಕ್ತಿಯನ್ನು ಪ್ರದರ್ಶಿಸಲು ಪ್ರಾರಂಭಿಸಿದರು. ವಿಷಯ ತಿಳಿದ ಕಂಸನು ಅವರನ್ನು ಕೊಲ್ಲಲು ಅನೇಕ ರಾಕ್ಷಸರು ಕಳಿಸಿದನು. ಆದರೆ ಹೀಗೆ ಕಳಿಸಲ್ಪಟ್ಟ ರಾಕ್ಷಸರನ್ನು ಕೃಷ್ಣ ಬಲರಾಮರು ಕೊಂದು ಹಾಕಿದರು. ಕಂಸನು ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥವಾಗತೊಡಗಿತು. ಒಂದು ದಿನ ಕಂಸನು ಮಹಾ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸುವ ನೆಪದಲ್ಲಿ ಕೃಷ್ಣ ಮತ್ತು ಬಲರಾಮನು ತನ್ನ ಕೃಷ್ಣ ಮುತರಾಕ್ಕೆ ಆಹ್ವಾನಿಸಿದನು. ಇದು ವಾಸ್ತವವಾಗಿ ಒಂದು ಬಲಿಯಾಗಿತ್ತು. ಏನಾದರೂ ಮಾಡಿ ತನ್ನ ಪಟುಗಳ ಸಹಾಯದಿಂದ ಅವರಿಬ್ಬರನ್ನೂ ಕೊಲ್ಲಬೇಕೆಂದು ಅವನ ಉದ್ದೇಶವಾಗಿತ್ತು. ಅವನ ಪ್ರಬಲ ಕುಸ್ತಿಪಟುಗಳಾದ ಚಾಣರು ಮತ್ತು ಮುಷ್ಟಿಕರು ಯುವಕ ಕೃಷ್ಣ ಮತ್ತು ಬಲರಾಮನನ್ನು ಯುದ್ಧದಲ್ಲಿ ಕೊಲ್ಲುತ್ತಾರೆ ಎಂದು ಕಂಸ ನಂಬಿದ್ದ. ಕೃಷ್ಣ ಮತ್ತು ಬಲರಾಮನ ಮುತರಾಗೆ ಬಂದಾಗ ಅವರ ಮೇಲೆ ಆನೆಗಳು ಮತ್ತು ಸರ್ಪಗಳನ್ನು ಉಪಯೋಗಿಸಿ ಕೊಲ್ಲಲು ಪ್ರಯತ್ನಿಸಿದ. ಆದರೆ ಆ ಪ್ರಾಣಿಗಳು ಕೃಷ್ಣನಿಗೆ ಯಾವ ತೊಂದರೆಯನ್ನೂ ಕೊಡಲಿಲ್ಲ. ಬದಲಾಗಿ ಅವನನ್ನು ಪ್ರೀತಿಯಿಂದ ನೋಡತೊಡಗಿತು. ನಂತರ ಅವರು ಚಾಣೂರು ಮತ್ತು ಮುಷ್ಟಿಕರಿಂದ ಆಕ್ರಮಣಕ್ಕೆ ಒಳಗಾದರು. ಅಖಾಡವು ಪ್ರೇಕ್ಷಕರಿಂದ ತುಂಬಿತ್ತು ಮತ್ತು ವಾತಾವರಣವು ಉದ್ವಿಗ್ನಗೊಂಡಿತು. ಕೃಷ್ಣನು ಚಾಣೂರನನ್ನು ಎದುರಿಸಿದನು ಮತ್ತು ಬಲರಾಮನು ಮುಷ್ಟಿಕನನ್ನು ಎದುರಿಸಿದನು. ಚಾಣೂರ ಮತ್ತು ಮುಷ್ಟಿಕ ಇಬ್ಬರೂ ಭಯಂಕರ ಖ್ಯಾತಿಯನ್ನು ಹೊಂದಿದ್ದರು. ಅಗಾಧ ಶಕ್ತಿಯಂತೆ ಕುಸ್ತಿಪಟುಗಳಾಗಿದ್ದರು. ಆದರೆ ಕೃಷ್ಣ ಮತ್ತು ಬಲರಾಮನು ಸಾಮಾನ್ಯ ಯುವಕರಲ್ಲ. ಅವರನ್ನು ದೈಹಿಕ ಆಕಾರ ಹಾಗೂ ಅಪಾರ ಶಕ್ತಿ ಹೊಂದಿದ್ದರು. ಕೃಷ್ಣ ಮತ್ತು ಚಾಣೂರ ಹೋರಾಟವು ರೋಮಾಂಚಕ ದೃಶ್ಯವಾಗಿತ್ತು. ಚಾಣೂರ ತನ್ನ ವಿವೇಚನಾರಹಿತ ಶಕ್ತಿಯಿಂದ ಕೃಷ್ಣನನ್ನು ಸೋಲಿಸಲು ಪ್ರಯತ್ನಿಸಿದನು. ಆದರೆ ಕೃಷ್ಣನು ಚುರುಕುತನ ಮತ್ತು ದೈಹಿಕ ಪರಾಕ್ರಮವನ್ನು ಅವನನ್ನು ಶಕ್ತಿಯಿಂದ ವಿವರಿಸಿತು. ಕೃಷ್ಣನು ಅಂತಿಮವಾಗಿ ಚಾಣೂರನನ್ನು ಎತ್ತಿ ನೆಲಕ್ಕೆ ಎಸೆದನು. ಆತನು ಮೇಲಕ್ಕೆ ಏಳಲಾಗದೆ ಒದ್ದಾಡುತ್ತಿದ್ದನು. ಆಗ ಕೃಷ್ಣನು ತಡಮಾಡದೆ ತಕ್ಷಣವೇ ಅವನನ್ನು ಕೊಂದು ಹಾಕಿದನು. ಇತ್ತ ಮುಷ್ಟಿಕನೊಂದಿಗೆ ಬಲರಾಮನು ದ್ವಂದ್ವ ಯುದ್ಧವು ಅದೇ ರೀತಿ ಉಗ್ರವಾಗಿತ್ತು. ಮುಷ್ಟಿಕನು ತನ್ನ ದೈತ್ಯಕಾರದ ದೇಹದಿಂದ ಬಲರಾಮನನ್ನು ಹತ್ತಿಕ್ಕಲು ಪ್ರಯತ್ನಿಸಿದನು. ಆದರೆ ಬಲರಾಮನ ಶಕ್ತಿಯು ಅಪ್ರತಿಮವಾಗಿತ್ತು. ಒಂದೇ ಒಂದು ನಿರ್ಣಾಯಕ ಹೊಡೆತದಿಂದ ಬಲರಾಮನು ಮುಷ್ಟಿಕರನ್ನು ಹೊಡೆದು ಯುದ್ಧದಲ್ಲಿ ಕೊನೆಗೊಳಿಸಿದನು. ಅವರ ಕುಸ್ತಿ ಪಟುಗಳಿಗೆ ಸೋಲಿಸಿದ ನಂತರ ಕಂಸನು ಈಗ ಸಂಪೂರ್ಣ ಆಘಾತ ಮತ್ತು ಭಯದಲ್ಲಿದ್ದನು. ಚಾಣೂರ ಮತ್ತು ಮುಷ್ಟಿಕರನ್ನು ಕೊಲ್ಲಲ್ಪಟ್ಟು ನಂತರ ಕೃಷ್ಣನು
ಸಿಂಹಾಸನದಲ್ಲಿ ಕುಳಿತಿದ್ದ ಕಂಸನ ಕಡೆಗೆ ತನ್ನ ಗಮನವನ್ನು ಹರಿಸಿದನು. ಆಗ ರಾಜ ವೇದಿಕೆಯ ಭಯ ಮತ್ತು ಕ್ರೋಧದಿಂದ ತುಂಬಿದ ಕಂಸನು ಓಡಿ ಹೋಗಲು ಪ್ರಯತ್ನಿಸಿದನು. ಆದರೆ ಕೃಷ್ಣನು ವೇದಿಕೆಯ ಮೇಲೆ ಹಾರಿ ಅಖಾಡಕ್ಕೆ ಎಳೆದನು. ಇಬ್ಬರ ನಡುವೆಯೂ ಭಯಂಕರವಾದ ಹೊಡೆದಾಟ ಪ್ರಾರಂಭವಾಯಿತು. ಕೊನೆಗೆ ಕೃಷ್ಣನು ಅವನ ಕಿರೀಟವನ್ನು ಕಿತ್ತು ಹಾಕಿ ಅವನ ದೀರ್ಘವಾದ ಕೂದಲನ್ನು ಹಿಡಿದುಕೊಂಡು ಅಲ್ಲಿಂದ ಅವನ ಸಿಂಹಾಸನದಿಂದ ಕೆಳಕ್ಕೆ ಎಳೆದು ನೆಲಕ್ಕೆ ಎಸೆದನು. ಸಾಕಷ್ಟು ಬಲದಿದ್ದ ಕಂಸನು ಮೇಲಕ್ಕೆ ಏಳುವುದರೊಳಗೆ ಅವನ ಎದೆಯ ಮೇಲೇರಿ ಕುಳಿತುಕೊಂಡು ಅವನ ಎದೆಯ ಮೇಲೆ ಜೋರಾಗಿ ಗುದ್ದತೊಡಗಿದನು. ಕಂಸನು ನೋವು ತಡೆಯಲಾಗದೆ ಜೋರಾಗಿ ಇರಿಸತೊಡಗಿದ. ಆ ಕೂಗಾಡಕ್ಕೆ ಕಂಸನ ಆಸ್ಥಾನವೇ ಗಡಗಡ ನಡುಗಿತು. ಆಗ ಸತತವಾಗಿ ಅವನ ಮೇಲೆ ಮುಷ್ಟಿ ಪ್ರಹಾರ ಮಾಡುತ್ತಾ ಕೃಷ್ಣನ ಕೊನೆಗೆ ಅವನನ್ನು ಕೊಂದು ಹಾಕಿದ. ನಂತರ ಕೃಷ್ಣನು ಸೆರೆಮನೆಯಲ್ಲಿ ಬಂಧಿಸಿದ್ದ ತನ್ನ ತಂದೆತಾಯಿಯಾದ ವಸುದೇವ ದೇವಕಿಯನ್ನು ಹಾಗೂ ಇತರೆ ಮಹಾರಾಜರುಗಳನ್ನು ಬಿಡುಗಡೆ ಮಾಡಿಸಿದನು. ಕಂಸನ ಮಗನಿಗೆ ಪಟ್ಟಕಟ್ಟಿ ಪ್ರಜೆಗಳ ಸಂತೋಷದಿಂದ ಬಾಳುವಂತೆ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ. ಗೊತ್ತಾಯ್ತಾ? ಯಾರೇ ಆದ್ರೂ ನಾವು ಒಳ್ಳೆ ರೀತಿ ಬದುಕಬೇಕು, ಒಳ್ಳೆ ರೀತಿ ಬಾಳಬೇಕು, ಕೆಟ್ಟ ರೀತಿ ಆಗಬಾರ್ದು. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 27/9/2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಆಶ್ವಯುಜ ಮಾಸ, ಶರದೃತು, ಶುಕ್ಲಪಕ್ಷ, ತಿಥಿ ಪಂಚಮಿ, ಬೆಳಿಗ್ಗೆ 8:02. ನಕ್ಷತ್ರ ಅನುರಾಧ, ರಾತ್ರಿ 10:28. ಮಳೆ ಒಂದನೇ ಪಾದ. ರಾಹುಕಾಲ 9:13ರಿಂದ 10:43, ಗುಳಿಕ ಕಾಲ 6:12ರಿಂದ 7:42, ಯಮಗಂಡ ಕಾಲ 12:13ರಿಂದ 1:44. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು, ವಾರ್ಷಿಕೋತ್ಸವ ಆಚರಿಸ್ತಿರೋರಿಗೆ ನಮ್ಮ ಹೆಬ್ಬಳದ ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದ ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.